ಭಾವನೆಗಳ ಅರ್ಥ ಮತ್ತು ನಿವಾರಣೆ. ಭಾವನೆಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಆರೋಗ್ಯಕರವಾಗಿ ನಿರ್ವಹಿಸುವ ನಮ್ಮ ಮಾನಸಿಕ ಯೋಗಕ್ಷೇಮಕ್ಕೆ ಅತ್ಯ ಅಗತ್ಯ. ಭಾವನೆಗಳ ಅರ್ಥ. ಭಾವನೆಗಳು ಎಮೋಷನ್ ಅಂದರೆ ನಮ್ಮ ಒಳಗಿನ ಸಂತೋಷ, ದುಃಖ, ಕೋಪ, ಭಯ, ಪ್ರೀತಿ, ಅಸಹನೆ ಇತ್ಯಾದಿ. ಅವು ಮೈಂಡಿನ ನ್ಯಾಚುರಲ್ ರೆಸ್ಪಾನ್ಸ್. ಸಿಚುವೇಶನ್ ತಕ್ಷಣವೇ ಬರುತ್ತದೆ. ಎಕ್ಸಾಂಪಲ್, ನಿನ್ನನ್ನು ಯಾರಾದರೂ ಮೆಚ್ಚಿಕೊಂಡ್ರೆ ಸಂತೋಷ, ಯಾರಾದರೂ ನಿಂದಿಸಿದರೆ ಕೋಪ. ಭಾವನೆಗಳು ಹೇಗೆ ಹುಟ್ಟುತ್ತವೆ? ಒಂದು, ಆಲೋಚನೆ. ನಾವು ಯೋಚಿಸುವ ರೀತಿ ಭಾವನೆ ಉಂಟು ಮಾಡುತ್ತದೆ. ನಾನು ಫೇಲ್ ಆಗುತ್ತೇನೆ ಅಂದರೆ ಭಯ ಹುಟ್ಟುತ್ತೆ. ನಾನು ಟ್ರೈ ಮಾಡಿದಂದರೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 2, ನೆನಪು. ಹಳೆಯ ಘಟನೆ ನೆನಪಾದಾಗ ಅದೇ ಭಾವನೆ ಮತ್ತೆ ಆ್ಯಕ್ಟಿವ್ ಆಗುತ್ತದೆ. 3, ದೇಹದ ಸ್ಥಿತಿ. ಟೈರ್ಡ್, ಎನರ್ಜೆಟಿಕ್ ಇದ್ದರೆ ಭಾವನೆ ಬದಲಾಗುತ್ತದೆ. 4, ಪರಿಸರ. ಜನ, ಸಂಗೀತ, ವಾತಾವರಣ ಕೂಡ ಭಾವನೆಗಳನ್ನು ಬದಲಿಸುತ್ತದೆ. ಭಾವನೆಗಳು ವಿಧಗಳು. ಪಾಸಿಟಿವ್ ಎಮೋಷನ್, ನೆಗೆಟಿವ್ ಎಮೋಷನ್. ಪಾಸಿಟಿವ್ ಎಮೋಷನ್ ಸಂತೋಷ, ಪ್ರೀತಿ, ಕೃತಜ್ಞತೆ, ಶಾಂತಿ. ನೆಗೆಟಿವ್ ಎಮೋಷನ್ ಕೋಪ, ದುಃಖ, ಭಯ, ಅಸೂಯೆ. ಭಾವನೆಗಳನ್ನು ಕಂಟ್ರೋಲ್ ಮಾಡಬೇಕಾ ಅಥವಾ ಎಕ್ಸ್ಪೆಕ್ಟ್ ಮಾಡಬೇಕಾ? ಕಂಟ್ರೋಲ್ ಮಾಡುವುದಿಲ್ಲ. ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವುದು ಅವುಗಳನ್ನು ಹೆಚ್ಚಿಸಬಹುದು. ಕೋಪ ಬಂದಾಗ ಕೋಪ ಬರಬಾರದು ಅಂದರೆ ಅದು ಇನ್ನೂ ಹೆಚ್ಚಾಗುತ್ತದೆ. ಬದಲು ನನಗೆ ಕೋಪ ಬಂದಿದೆ ಅಂದುಕೊಂಡ್ರೆ ಮೈಂಡ್ ಕ್ಲೈಮ್ ಆಗುತ್ತದೆ. ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮ್ಯಾನೇಜ್ ಮಾಡಬೇಕು. ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಆರೋಗ್ಯಕರವಾಗಿ ನಿರ್ವಹಿಸುವ ಮುಖ್ಯ. ಭಾವನೆಗಳು ಹೆಲ್ತಿ ರೀತಿಲಿ ಹ್ಯಾಂಡಲ್ ಮಾಡಲು ಟಿಪ್ಸ್. 1, ಅಬ್ಸರ್ವ್ ಫಸ್ಟ್. ಭಾವನೆ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡ. ಡೀಪ್ ಬ್ರೆತ್. 2, ಎಕ್ಸ್ಪ್ರೆಸ್ ಸೇಫ್ಟಿ. ಕೋಪ, ದುಃಖವನ್ನು ಡೈರಿಯಲ್ಲಿ ಬರೆದು ಅಥವಾ ಟ್ರಸ್ಟೆಡ್ ಫ್ರೆಂಡಿಗೆ ಹೇಳುವುದು. 3, ಫಿಸಿಕಲ್ ಔಟ್ಲೆಟ್. ವಾಕ್, ಎಕ್ಸಸೈಸ್, ಮ್ಯೂಸಿಕ್ ಎಮೋಷನ್ ರಿಲೀಸ್ಗೆ ಆಗುತ್ತದೆ. ಭಾವನೆಗಳು ಹೆಲ್ತಿ ರೀತಿಲಿ ಹ್ಯಾಂಡಲ್ ಮಾಡುವ ಟಿಪ್ಸ್. 1, ಪಾಸಿಟಿವ್ ರಿಪ್ಲೇಸ್ಮೆಂಟ್. ನೆಗೆಟಿವ್ ಥಾಟ್ ಬಂದಾಗ ಗ್ರ್ಯಾಟಿಟ್ಯೂಡ್, ಹೋಪ್ ಶಿಫ್ಟ್ ಮಾಡೋದು. 2, ಸೆಲ್ಫ್ ಟಾಕ್. ಇದು ಟೆಂಪ್ರರಿ, ನಾನು ಅದನ್ನು ಹ್ಯಾಂಡಲ್ ಮಾಡಬಲ್ಲೆ ಅಂತ ಹೇಳೋದು. ಭಾವನಾತ್ಮಕ ಬುದ್ಧಿವಂತಿಕೆ. ಎಮೋಷನಲ್ ಇಂಟೆಲಿಜೆನ್ಸ್. ಭಾವನಾತ್ಮಕ ಬುದ್ಧಿವಂತಿಕೆ ಅಂದರೆ ನಮ್ಮ ಮತ್ತು ಇತರ ಭಾವನೆಗಳನ್ನು ಗುರುತಿಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ನಿರ್ವಹಿಸುವ ಸಾಮರ್ಥ್ಯ. ಇದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸಿಗೆ ಪ್ರಮುಖವಾಗಿದೆ. ಸ್ವಯಂ ಅರಿವು, ಸ್ವಯಂ ನಿಯಂತ್ರಣ, ಪ್ರೇರಣೆ, ಸಹನ, ಅನುಭೂತಿ. ಸಾಮಾಜಿಕ ಕೌಶಲ್ಯಗಳು. ಭಾವನೆಗಳು ನಿವಾರಣೆ ಪ್ರಯೋಜನಗಳು. ಉತ್ತಮ ಸಂಬಂಧಗಳು. ಭಾವನೆಗಳನ್ನು ಸರಿಯಾಗಿ ನಿರ್ವಹಿಸುವುದರಿಂದ ವೈಯಕ್ತಿಕ ಸಂಬಂಧಗಳು ಸುಧಾರಿಸುತ್ತವೆ. ವೃತ್ತಿಪರ ಯಶಸ್ಸು. ಕೆಲಸದ ಸ್ಥಳದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಾನಸಿಕ ಆರೋಗ್ಯ. ಒತ್ತಡ ಮತ್ತು ಆತಂಕ ಕಡಿಮೆಯಾಗಿ ಮಾನಸಿಕ ಶಾಂತಿ ಹುಟ್ಟುತ್ತದೆ. 4, ಹೆಚ್ಚಿದ ಸ್ಥಿತಿಸ್ಥಾಪಕತ್ವ. ಕಷ್ಟದ ಸಂದರ್ಭಗಳನ್ನು ಎದುರಿಸಲು ಮತ್ತು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಕೊನೆಯ ಮಾತು. ಭಾವನೆಗಳು ನಮ್ಮ ಜೀವನದ ಭಾಗ. ಅವುಗಳನ್ನು ನಿಗ್ರಹಿಸುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸ್ವೀಕರಿಸುವುದು ಮತ್ತು ಆರೋಗ್ಯಕರವಾಗಿ ನಿರ್ವಹಿಸುವುದು ಮುಖ್ಯ. ಇದು ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಮತ್ತು ಸಂತೋಷ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಭಾವನೆಗಳನ್ನು ಅನ್ವೇಷಿಸಿ, ಅವುಗಳನ್ನು ಸ್ವೀಕರಿಸಿ ಮತ್ತು ಅವುಗಳೊಂದಿಗೆ ಶಾಂತಿಯಿಂದ ಬದುಕಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.